ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೆಣ್ಮಗು ನಿಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ. ನಾನು ಹೇಳಿಲ್ವಾ, ತಾಯಿ ಕಾಪಾಡ್ಲು, ಅವರಿಗೆ ದೇವಿರಿ ಬಂದು. ಯೋ ಶಿವದಾಸ, ತಡಿಯಪ್ಪ, ಹೆಸರಿಡೋ ಕೆಲಸ ಅವ್ರ ಅಪ್ಪ ಅಮ್ಮಂದು. ನೀನಾಗಿ ಇಷ್ಟೊಂದು ಕುಣಿದಾಡ್ತಾ ಇದೀಯಾ? ಸುಮ್ಕಿರೋ. ನನ್ನ ಮಗುಗೆ ನಿನ್ನ ಆಶೀರ್ವಾದ ಇರಲಿ ದೊರೆ. ಶಿವದಾಸಯ್ಯ ನಿಮ್ಮನ್ನ ದೇವರು ಅಂತ ಇರ್ತಾನೆ. ನನ್ನ ಮಗುನ ಈ ಊರಲ್ಲಿ ಉಳಿಯೋ ರೀತಿ ಮಾಡೋದು ದೊರೆ. ಈ ಮಗಿನ ಉಳಿಸಿದ್ದು ನಾನಲ್ಲ, ನಮ್ಮೆಲ್ಲರವ್ವ ಪುಟ್ಟವ್ವ. ಮಗು ಎಷ್ಟು ಮುದ್ದಾಗಿದೆ. ಏನ್ ಹೆಸರು ಇಡ್ತೀರಾ? ಶಿವದಾಸಯ್ಯ ಏನು ಹೆಸರು ಹೇಳ್ತಾರೆ ಅದೇ ಹೆಸರು ಇಡ್ತೀನಿ. ನಮ್ ದೊಡ್ಡವ್ವ ಉಸಿರು ಕೊಟ್ಟಿರೋ ಮಗು ಇದು. ಇದಕ್ಕೆ ನಮ್ಮ ತಾಯಿ ಹೆಸರನ್ನ ಇಡ್ತೀನಿ, ದೇವಿರಿ. ನಿಮ್ಮವನಿಂದ ನಮಗೆ ತುಂಬ ಉಪಕಾರ ಆಯ್ತವ. ನಮ್ಮವ್ವ ಫೋನ್ನಾಗಿ ಅವ್ರೆ, ನಮ್ಮ ಅವಂಗೆ ಹೇಳ್ಬಿಡಿ. ಮಮ್ಮಿ, ಇದ್ರಾಗೆ ಅಲ್ಲಿರೋರ್ಗೆಲ್ಲ ನಿನ್ನ ಮುಖ ಗೊತ್ತಾಗೋಗಿರೋದು. ಐಸ್ಯ ಈರಪ್ಪನ ತನ ಹೋಗಿರೋದು. ಆಮ್ಯಾಕೆ ನಮ್ಮ ಮಕ್ಕಳ ಗತಿ ಏನಾಗ್ತಿತ್ತು ಪುಟ್ಟಮ್ಮಿ? ಛೇ, ಎಷ್ಟೇ ಟ್ರೈ ಮಾಡಿದ್ರು ಕೊನೆಗೂ ಇವರೆಲ್ಲ ಸೇರ್ಕೊಂಡು ಹೆರಿಗೆ ಮಾಡಿಸೇ ಬಿಟ್ರು. ಇವರು ಸಾಮಾನ್ಯದವರಲ್ಲ. ಇವರೆಲ್ಲ ಇಲ್ಲೇ ಇದ್ದು ನಾನು ನಮ್ಮಪ್ಪಯ್ಯ ದೆವ್ವ ಆಗೋಕ್ಕಿಂತ ಇವರೆಲ್ಲ ತೊಲಗಿದ್ರೇನೆ ಒಳ್ಳೇದು. ಊರವ್ರಿಗೆಲ್ಲ ನಿನ್ ದೇವಿರಿ, ನಮ್ಗೆ ಪುಟ್ಟಕ್ಕ. ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕನ ಮಕ್ಕಳು. ಎಲ್ಲಿಂದನೋ ಬಂದು ಇಲ್ಲಿ ದೇವ್ರಾಗ್ತಾವನೆ. ಇವನನ್ನು ಇಲ್ಲಿವರೆಗೂ ಬಿಟ್ಟಿದೆ ತಪ್ಪಾಗೋಯ್ತು. ಒಂದಿನೇ ತಲೆ ಕತ್ತರಿಸಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಕಂಟಿ ಅಣ್ಣ, ರಾಜಹುಲಿ ಯಾಕೆ ಬಂದಿದ್ದಾನಿಲ್ಲಿ? ಬಾವ, ನಮ್ಮೆಲ್ಲರಿಗೂ ತೊಂದರೆ ಕೊಡಬೇಕು ಅಂತಾನೆ ಇಲ್ಲಿ ಗಂಟ ಫಾಲೋ ಮಾಡ್ಕೊಂಡು ಬಂದಿರ್ಬೇಕು ಬಾವ. ಲೇ, ಯಾಕ್ರಲ್ಲ ಯಾವಾಗ ಅವನ ಮೇಲೆ ಕಿಡಿಕಾರ್ತೀರ? ಅವನೇನೋ ಸುಮ್ಕೆ ಬಂದಿರ್ತಾನೆ. ಅವನ ಗಾಟ ಎಲ್ಲ ಮೀಟ್ರಿಲ್ಲ ಬಿಡು. ಬಾವ, ನಿಮ್ಗೆ ಇನ್ನೂ ಗೊತ್ತಿಲ್ಲ ಬಾವ, ಅವನೊಂಥರ ಸೈಕೋ ಇದ್ದಂಗೆ. ಕಚ್ಬಿಟ್ಟು ಸುಮ್ಮನೆ ಕಚ್ದೆ ಅಂತಾನೆ, ಚುಚ್ಬಿಟ್ಟು ರಕ್ತ ಬರ್ತದ ಇಲ್ವೋ ನೋಡಕ್ ಚುಚ್ತೆ ಅಂತಾನೆ. ಅಷ್ಟೇ ಅಲ್ಲ, ಹುಡ್ಗಿರ್ ಶೋಕಿನೂ ಇದೆ ಅವನಿಗೆ. ಸರಿ ಇರ್ಲ, ಹಂಗಾರೆ ನಾನೇ ಕೇಳ್ತೀನಿ ಯಾಕೆ ಬಂದ ಅಂತ. ಬಾಬಾ, ಇವನೇನಾರ ಗಾಡಿ ಟೈರ್ ಪಂಚರ್ ಮಾಡಿರ್ಬೋದಾ? ಹೌದು ಪುರ್ಸಿ, ನನ್ನ ಮಗನ ಮುಖ ನೋಡಿದ್ರೆ ಕಿತ್ತೋದ ಟೈರ್ ಇದ್ದಂಗಿದೆ. ಲೈ, ಅದರಿಂದ ಅವನಿಗೇನು ಲಾಭ? ಅವನ ಕಾರ್ನ ಅವನೇ ಯಾಕಲ ಪಂಚರ್ ಮಾಡ್ತಾನೆ? ರೀ, ಯಾವುದಕ್ಕೂ ಒಂದ್ಸಲ ಕರೆದು ವಿಚಾರಿಸಿ. ಅವರಪ್ಪ ನಮಗೆ ಕಾರ್ ಕೊಡೋದು ಅವ್ನಿಗೆ ಇಷ್ಟ ಇರಲಿಲ್ಲ. ಲೈ, ಬಂದ್ಬೇಡ, ಬಯಲಿ. ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ರೆ ಏನ್ ಹೇಳೋದು? ನಾನೇ ಏನಾದ್ರು ಗಾಳಿ ತೆಗ್ದೀನಿ ಅಂತ ಗೊತ್ತಾಗೋಯ್ತಾ?
ನಿನ್ನೆ ಕರಿತಾರದ್ ಬರಲ್ಲ. ಬಂದೆ. ಏನೋ ಏಯ್ ನೀನಾಕ ನಮ್ಮಿಂದ ಬಂದಿದ್ಯಾ? ನಾನ್ಯಾಕೆ ಬರಲೆ, ನೀವೆಲ್ಲಿದ್ದೀ ತಿಳಿತು, ಅದಕ್ಕೆ ಬಂದೆ. ಸುಳ್ಳು ಹೇಳ್ತವನೆ ಬಾಬಾ. ಈ ಸಣ್ಣುಲಿ ಯಾವ್ದೋ ಒಂದು ಹುನ್ನಾರ ಇಟ್ಕೊಂಡೆ ಹಿಂದೆ ಬಂದಿರೋದು. ಪುರುಷಿ ಹೊಸಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ತೀಯಾ? ನಾನೇ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ. ಸಾನ ಅವ್ರ ಹತ್ರ ಹೊಸಿ ಮಾತಾಡೋಕ್ಕಿತ್ತು, ಅದಕ್ಕೆ ಬಂದಿದ್ದು. ಈಗ ತಾನೇ ಹಿಂದೆ ಬಂದಿಲ್ಲ ಅಂದೆ. ಯಾವಾಗ್ಲೂ ನಮ್ ಟ್ರ್ಯಾಕಲ್ಲೇ ಗಾಡಿ ಓಡಿಸ್ತೀಯ ನೀನು? ಇವನ್ ರಾಜ ಹುಲಿಯವ್ರೆ, ನಂತವ ನಿಮ್ಗೆ ಒಂದು ಮಾತು. ಒಂದು ನಿಮಿಷ ಬಂದೆ. ಊರಿಗೆ ವಾಪಸ್ ಹೋಗ್ತಿದ್ರಲ್ಲ, ಅದಕ್ಕೆ ಈ ಫೋಟೋ ಕೊಟ್ಟು ಹೋಗಮ್ಮ ಅಂತ ಬಂದೆ. ಓಹ್, ನಾನು ಇದನ್ನ ಮರ್ತೇ ಹೋಗ್ಬಿಟ್ಟಿದ್ದೆ. ಸ್ಯಾನೆ ಥ್ಯಾಂಕ್ಸ್ ರಾಜ ಹುಲಿಯವ್ರೆ. ಈ ಹಳೆ ಫೋಟೋ ಕೊಡಕ್ಕೆ ಇಷ್ಟೆಲ್ಲ ಬಿಲ್ಡಪ್ಪ? ಪುರ್ಸಿ, ಈ ಫೋಟೋ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ. ಈ ಫೋಟೋದಾಗೆ ಈ ಊರಿನ ನೆನಪದೆ. ಈ ಫೋಟೋ ಯಾರ್ದಂತ ಗೊತ್ತಾಯ್ತಾ ರಾಜ ಹುಲಿಯವ್ರೆ? ಇದ್ರಾಗಿರೋ ಯಂಗ್ಸ್ ಬಗ್ಗೆ ಒಬ್ಬರು ಒಂಥರ ಹೇಳ್ತಾರೆ, ದೊಡ್ಡವರು ಅವ್ರು ಕೆಟ್ಟವರು ಅಂತಾರೆ. ಅದೇ ಈ ಶಿವದಾಸ ಒಳ್ಳೆಯವರು ಅಂತಾರೆ. ಯಾರ ಮಾತು ನಂಬೋದು ಯಾರ ಮಾತು ಬಿಡೋದು ಗೊತ್ತೇ ಆಯ್ತಲ್ಲ. ಅದ್ಯೋನೇ ಆಗ್ಲಿ, ಇದು ನಮ್ಮ ಅವನ ಹೋಲ್ಕೆ ಇರೋ ಫೋಟೋ, ನಂತವನೇ ಇರ್ಲಿ. ಅಕ್ಕ, ಅವ್ವಂಗೆ ಫೋನ್ ಮಾಡಿ ಟೆಂಡರ್ ವಿಷಯ, ನೀನು ಊರಿಗೆ ಬರ್ತಿರೋ ವಿಷಯ ಹೇಳ್ದ? ಇಲ್ಲ ಕಣವಿ, ಅಲ್ಲಿಗೆ ಹೋದ್ಮ್ಯಾಕೆ ಎಲ್ಲಾನು ಹೇಳ್ತೀನಿ. ಸರಿ, ಟೈಮ್ ಆಯ್ತು, ನಾವೆಲ್ಲ ಹೊರಡೋಣ. ಗಾಡಿ ಪಂಚರ್ ಆಗೈತಲ್ಲ, ಹೆಂಗ್ ಹೋಯ್ತೀರಾ? ಲೈ, ನೀನೇ ಗಾಡಿ ಪಂಚರ್ ಮಾಡ್ಬಿಟ್ಟು ಇವಾಗ ಹೆಂಗೋಯ್ತೀರಾ ಅಂತ ಕೇಳ್ತಿದ್ಯಾ? ಏ ಮನೆ ದೇವರಾಣೆಗೂ ನಂಗೆ ಗೊತ್ತಿಲ್ಲ, ನಾನು ಗಾಡಿ ತೆಗ್ದಿಲ್ಲ. ಲೈ, ಹಂಗೆ ನನ್ನ ಪಂಚರ್ ಅಂಗಡಿ ಗಂಟ ಬಿಡು, ಇದನ್ನೆಲ್ಲ ಸರಿ ಮಾಡಿಸ್ಕೊಂಡು ಇವ್ರನ್ನ ಬಿಟ್ಬತ್ತೀನಿ. ಸರಿ ಬಾ.